ವೀಕ್ಷಕರೇ, ಭೂಮಿ ಮೇಲಿರೋ ಪ್ರತಿಯೊಂದು ವಸ್ತುವಿಗೂ ಹೆಸರಿದೆ. ಅದು ಸಜೀವ ವಸ್ತುವೇ ಆಗಬಹುದು, ನಿರ್ಜೀವ ವಸ್ತುವೇ ಆಗಬಹುದು. ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಪ್ರತಿಯೊಂದು ಜೀವಕ್ಕೂ ಹೆಸರಿದೆ. ಅದೇ ರೀತಿ ಮನುಷ್ಯ ಕುಲದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಹೆಸರು ಬೇಕೇ ಬೇಕು. ಭೂಮಿ ಮೇಲಿರೋ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ಹೆಸರಿನಿಂದ ಗುರುತಿಸಿಕೊಂಡೇ ಇರ್ತಾನೆ. ಯಾವುದೇ ಮನೆಯಲ್ಲಿ ಮಗು ಹುಟ್ಟಿದ ಮೇಲೆ ಮೊದಲು ನಡೆಯುವುದೇ ನಾಮಕರಣ ಶಾಸ್ತ್ರ, ಆಮೇಲೆ ತೊಟ್ಟಿಲು ಶಾಸ್ತ್ರ. ಹಿಂದೂ ಸಂಪ್ರದಾಯದಲ್ಲಿ ನಾಮಕರಣ ಮಾಡುವಾಗ ತಮ್ಮ ವಂಶ ಕುಲದ ಹೆಸರನ್ನು ಜೋಡಣೆ ಮಾಡೋ ಪದ್ಧತಿ ಇದೆ. ತಮ್ಮ ತಾತ ಮುತ್ತಜ್ಜರ ಹೆಸರನ್ನು ಇಡುವವರು ಇದ್ದಾರೆ. ಮನೆಯಲ್ಲಿ ಕಿತ್ತು ತಿನ್ನೋ ಬಡತನವಿದ್ದರೂ ಮಗುವಿಗೆ ಕುಬೇರ ಅಂತ ಹೆಸರಿಟ್ಟು ಆತನಾದರೂ ಸಿರಿ ಸಂಪತ್ತು ಗಳಿಸುವಂತಾಗಲಿ ಅಂತ ಪ್ರಾರ್ಥಿಸುವವರಿದ್ದಾರೆ. ಆತ್ಮೀಯರೇ, ಹೆಸರಿಡುವುದು ಅಂದರೆ ಮನಸ್ಸಿಗೆ ಬಂದ ಹೆಸರಿಡುವುದಲ್ಲ, ಅದಕ್ಕೂ ಪದ್ಧತಿ ಇದೆ. ಇಂತಿಂಥ ಜಾತಕಕ್ಕೆ ಈ ಹೆಸರು ಸರಿಯಾಗಿ ಕೂಡುತ್ತೆ ಅನ್ನೋದಿದೆ. ಅದರ ಪ್ರಕಾರವೇ ಹೆಸರನ್ನು ಇಡಬೇಕಾಗತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ದೇವರ ಹೆಸರನ್ನು ಮಕ್ಕಳಿಗೆ ಇಡೋ ಪದ್ಧತಿ ಜಾಸ್ತಿ ಇದೆ. ಹಿಂದೆಲ್ಲ ರಾಮ, ಸೀತೆ, ಲಕ್ಷ್ಮಣ ಅಂತ ಇಡ್ತಾ ಇದ್ರು. ಈಗ ಸ್ವಲ್ಪ ಮಾಡರ್ನ್ ಯುಗ, ಹೀಗಾಗಿ ಸಂಸ್ಕೃತದ ಪದಗಳನ್ನು ಬಳಸಿ ಹೆಸರಿಡುತ್ತಿದ್ದಾರೆ. ಅಲ್ಲೂ ಕೂಡ ದೇವರ ಲಿಂಕ್ ಇರೋ ಹೆಸರನ್ನೇ ಆಯ್ಕೆ ಮಾಡ್ತಿದ್ದಾರೆ. ಹಾಗಾದರೆ ಮಕ್ಕಳಿಗೆ ದೇವರ ಹೆಸರನ್ನು ಇಡುವುದರಿಂದ ಏನೆಲ್ಲ ಲಾಭ ಇದೆ, ಮಕ್ಕಳಿಗೆ ಯಾವ ಹೆಸರಿಟ್ಟರೆ ಶ್ರೇಷ್ಠ, ಯಾವ ಹೆಸರನ್ನು ಇಡಬಾರದು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸಿಂಗ್ ತಮ್ಮ ಮಗುವಿಗೆ ದುವಾ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ಪ್ರಾರ್ಥನೆ ಎಂದರ್ಥ. ಇದು ನಿರ್ದಿಷ್ಟ ದೇವತೆಯ ಹೆಸರಲ್ಲದಿದ್ದರೂ ಇದು ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ಆಲಿಯಾ ಭಟ್ ಮತ್ತು ರಣಬೀರ್ ಕಪೂರ್ ತಮ್ಮ ಮಗುವಿಗೆ ರಾಹಾ ಕಪೂರ್ ಅಂತ ಹೆಸರಿಟ್ಟಿದ್ದಾರೆ. ಸ್ವಾಹಿಲಿ ಭಾಷೆಯಲ್ಲಿ ಇದರ ಅರ್ಥ ದೈವಿಕ ಮಾರ್ಗ ಮತ್ತು ಸಂತೋಷ ಅಂತ. ಇನ್ನು ಅನುಷ್ಕಾ ಮತ್ತು ಕೊಹ್ಲಿ ತಮ್ಮ ಮಕ್ಕಳಿಗೆ ದುರ್ಗಾದೇವಿಯ ಇನ್ನೊಂದು ಹೆಸರಾದ ವಾಮಿಕಾ ಮತ್ತು ನಿರಾಕಾರ ಪರಮಾತ್ಮ ಅನ್ನೋ ಅರ್ಥ ಬರೋ ಅಕಾಯ್ ಅನ್ನೋ ಹೆಸರಿಟ್ಟಿದ್ದಾರೆ. ಸೋನಮ್ ಕಪೂರ್ ಮತ್ತು ಆನಂದ್ ಅಹುಜಾ ತಮ್ಮ ಮಗನಿಗೆ ವಾಯು ಅಂತ ಹೆಸರಿಟ್ಟಿದ್ದಾರೆ. ಎಮಿ ಗೌತಮ್ ಮತ್ತು ಆದಿತ್ಯ ಹದರ್ ತಮ್ಮ ಮಗನಿಗೆ ವೇದವಿದ್ ಅಂದರೆ ವೇದಗಳನ್ನು ಬಲ್ಲವನು ಅಂತ ಹೆಸರಿಟ್ಟಿದ್ದಾರೆ. ಇದು ವಿಷ್ಣು, ರಾಮ ಮತ್ತು ಶಿವನಿಗಿರುವ ಇನ್ನೊಂದು ಹೆಸರು ಸಹ ಆಗಿದೆ. ಇಶಾ ಅಂಬಾನಿ ಮತ್ತು ಆನಂದ್ ಪಿರಾಮಲ್ ಅವರ ಮಗಳಿಗೆ ದುರ್ಗಾದೇವಿ ಹಿನ್ನೆಲೆ ಇರುವ ಆದಿಯಾ ಅನ್ನೋ ಹೆಸರನ್ನಿಟ್ಟಿದ್ದಾರೆ. ಹಿಂದಿಯ ರಾಜ್ಕುಮಾರ್ ರಾವ್ ಮತ್ತು ಪತ್ರಲೇಖಾ ದಂಪತಿಯ ಮಗಳಿಗೆ ಸಾಕ್ಷಾತ್ ಪಾರ್ವತಿ ದೇವಿ ಹೆಸರನ್ನು ಇಡಲಾಗಿದೆ. ತೆಲುಗಿನ ಖ್ಯಾತ ನಟ ರಾಮ್ ಚರಣ್ ಮತ್ತು ಉಪಾಸನಾ ಅವರ ಮಗಳಿಗೆ ಕ್ಲಿಂಕಾರ ಅಂತ ಹೆಸರಿಡಲಾಗಿದೆ. ಈ ಹೆಸರು ಲಲಿತಾ ಸಹಸ್ರನಾಮದಿಂದ ಪ್ರೇರಿತವಾದದ್ದು. ಇನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ದಂಪತಿ ಮಗಳಿಗೆ ಐರಾ ಅಂತ ಇಟ್ಟಿದ್ದಾರೆ. ಇದರರ್ಥ ಲಕ್ಷ್ಮೀ ದೇವಿ ಅಂತ. ಮಗನಿಗೆ ಯಥರ್ ಅಂದರೆ ಹಿಂದೂ ಸಂಪ್ರದಾಯದ 4 ಪವಿತ್ರ ವೇದಗಳಲ್ಲೊಂದಾದ ಅಥರ್ವ ವೇದಕ್ಕೆ ಸಂಬಂಧಿಸಿದ ಹೆಸರನ್ನು ಇಟ್ಟಿದ್ದಾರೆ. ಇದು ಜ್ಞಾಪನ ಮತ್ತು ಪವಿತ್ರ ಕಲಿಕೆಯನ್ನು ಪ್ರತಿನಿಧಿಸುತ್ತೆ. ದಿವಂಗತ ಶ್ರೀ ಅಪ್ಪು ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಮ್ಮ ಮಕ್ಕಳಿಗೆ ಧೃತಿ ಅಂದರೆ ಧೈರ್ಯ ಮತ್ತು ಇನ್ನೊಬ್ಬ ಮಗಳಿಗೆ ವಂದಿತಾ ಅಂದರೆ ಆರಾಧಿಸಲ್ಪಟ್ಟವಳು ಅನ್ನೋ ಹೆಸರನ್ನು ಇಟ್ಟಿದ್ದಾರೆ. ಅಷ್ಟೇ ಯಾಕೆ, ಇವರ ತಂದೆ ಪ್ರೀತಿಯ ಕಲಾವಿದ ಅಣ್ಣವರು ತಮ್ಮ ಮಕ್ಕಳಿಗೆ ಶಿವರಾಜ, ರಾಘವೇಂದ್ರ ಅಂತ ಹೆಸರನ್ನಿಟ್ಟು ಮನೆಯಲ್ಲಿ ನಿತ್ಯವೂ ದೇವರ ನಾಮಜಪ ಮಾಡ್ತಾ ಇದ್ರು ನೋಡಿ. ಈ ರೀತಿ ಭಾರತೀಯ ಸಂಸ್ಕೃತಿಯಲ್ಲಿ ಮಕ್ಕಳಿಗೆ ದೇವರ ಹೆಸರನ್ನಿಡುವ ಸಂಪ್ರದಾಯವು ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಕೇವಲ ಗುರುತು ಹಿಡಿಯುವುದಕ್ಕಾಗಿ ಮಾತ್ರ ಹೆಸರಿಡುವುದಲ್ಲ, ಅದರ ಹಿಂದೆ ಬಲವಾದ ಆಧ್ಯಾತ್ಮಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇದೆ. ಈ ಪದ್ಧತಿಗೆ ಪ್ರಮುಖವಾಗಿ 4 ಪ್ರಮುಖ ಕಾರಣಗಳಿವೆ ನೋಡಿ. ಆ ಕಾರಣಗಳೇನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಅಜಾಮಿಳನ ಕಥೆ ನಮ್ಮ ಪುರಾಣಗಳಲ್ಲಿ ಸಿಗುವ ಅತ್ಯಂತ ಪ್ರಬಲವಾದ ಆಧಾರವಾಗಿದೆ ಮಕ್ಕಳಿಗೆ ದೇವರ ಹೆಸರನ್ನಿಡುವ ಹಿನ್ನೆಲೆಗೆ. ವೀಕ್ಷಕರೇ, ಅಜಾಮಿಳ ಅನ್ನೋ ವ್ಯಕ್ತಿ ಪಾಪಿ ಮತ್ತು ದುರಾಚಾರಿಯಾಗಿದ್ದ. ಆದರೆ ಅವನು ತನ್ನ ಕಿರಿಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ ನೋಡಿ. ಅವನು ಸಾಯುವ ಸಮಯದಲ್ಲಿ ಯಮದೂತರು ಎಳೆದುಕೊಂಡು ಹೋಗೋದಕ್ಕೆ ಅಂತ ಬಂದಾಗ ಭಯದಲ್ಲಿ ತನ್ನ ಮಗನನ್ನು ನಾರಾಯಣ ನಾರಾಯಣ ಅಂತ ಜೋರಾಗಿ ಕೂಗ್ತಾನಂತೆ. ಅವನು ಮಗನನ್ನು ಕರೆದರೂ ಕೂಡ ಆ ಸಮಯದಲ್ಲಿ ಅವನ ಬಾಯಿಂದ ದೇವರ ನಾಮ ಬಂದಿದ್ದರಿಂದ ವಿಷ್ಣುದೂತರು ಬಂದು ಅವನನ್ನು ಯಮದೂತರಿಂದ ರಕ್ಷಿಸಿ ಮೋಕ್ಷ ನೀಡ್ತಾರೆ ಅನ್ನೋದು ಹಿನ್ನೆಲೆ. ಸಾಯುವ ಕೊನೆಯ ಕ್ಷಣದಲ್ಲಾದರೂ ಕೂಡ ದೇವರ ನಾಮ ಬಾಯಿಗೆ ಬರಲಿ, ತನ್ನ ಮೂಲಕ ಮೋಕ್ಷ ಸಿಗಲಿ ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ದೇವರ ಹೆಸರನ್ನಿಡಲಾಗುತ್ತದೆ ಅನ್ನೋದೇ ಈ ಕಥೆಯ ಮೂಲ ಉದ್ದೇಶ. ಎರಡನೆಯದಾಗಿ ನಿರಂತರ ದೇವರ ನಾಮಸ್ಮರಣೆ. ನಾವು ನಮ್ಮ ಮಕ್ಕಳನ್ನ ದಿನಕ್ಕೆ ಕನಿಷ್ಠ 10 ಬಾರಿ ಆದರೂ ಕರಿತೀವಿ. ಕೋಪದಲ್ಲಿ, ಪ್ರೀತಿಯಲ್ಲಿ, ಊಟ ಮಾಡಿಸುವಾಗ, ಹೀಗೆ ಹಲವು ಬಾರಿ ಮಗುವಿನ ಹೆಸರನ್ನು ಕರಿತೀವಿ. ಮಗುವಿಗೆ ದೇವರ ಹೆಸರಿದ್ರೆ ಮಗುವನ್ನು ಕರೆದ ನೆಪದಲ್ಲಾದರೂ ನಮಗೆ ದೇವರ ನಾಮಜಪ ಮಾಡಿದ ಪುಣ್ಯ ಸಿಗುತ್ತೆ. ತಿಳಿಯದೆಯೂ ಬೆಂಕಿಯನ್ನು ಮುಟ್ಟಿದರೆ ಸುಡುತ್ತದೆಯಲ್ಲ, ಹಾಗೆಯೇ ತಿಳಿಯದೇ ದೇವರ ನಾಮಸ್ಮರಣೆ ಮಾಡಿದರೂ ಕೂಡ ಅದು ನಮ್ಮ ಪಾಪಗಳನ್ನು ಸುಡುತ್ತೆ ಅನ್ನೋದು ಶಾಸ್ತ್ರದ ಮಾತು. ಅಂದಹಾಗೆ ಕಲಿಯುಗದಲ್ಲಿ ನಾಮಜಪಕ್ಕೆ ಅತ್ಯಂತ ದೊಡ್ಡ ಮಹತ್ವವಿದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಕಲಿಯುಗದಲ್ಲಿ ಮೋಕ್ಷ ಪಡೆಯುವುದಕ್ಕೆ ಅಥವಾ ನೆಮ್ಮದಿ ಕಾಣಲು ಇರುವ ಏಕೈಕ ಮತ್ತು ಅತ್ಯಂತ ಸುಲಭವಾದ ಮಾರ್ಗ ಅಂದರೆ ಅದು ನಾಮಜಪ, ಅಂದರೆ ದೇವರ ನಾಮಸ್ಮರಣೆ. ವೇದ, ಪುರಾಣ ಮತ್ತು ಉಪನಿಷತ್ತುಗಳು ಕಲಿಯುಗದಲ್ಲಿ ನಾಮಜಪಕ್ಕೆ ಏಕೆ ಇಷ್ಟೊಂದು ಮಹತ್ವ ನೀಡಿವೆ ಅನ್ನೋದಕ್ಕೆ ಪ್ರಮುಖ ಕಾರಣಗಳು ಹೀಗಿವೆ ನೋಡಿ. ವಿಷ್ಣು ಪುರಾಣ ಮತ್ತು ಶ್ರೀಮದ್ ಭಾಗವತದಲ್ಲಿ ಒಂದು ಪ್ರಸಿದ್ಧವಾದ ಶ್ಲೋಕವಿದೆ. ಧ್ಯಾಯನ್ ಕೃತೆ ಯಜನ್ ಯಜ್ಞೇಹಿ ತ್ರೇತಾಯಂ ದ್ವಾಪರೇಕ್ಷಯನ್ ಯದಾಪ್ನೋತಿ ತದಾಪ್ನೋತಿ ಕಲೌ ಸಂಕೀರ್ತ ಕೇಶವಂ. ಇದರರ್ಥ
ಕೃತಯುಗದಲ್ಲಿ ಧ್ಯಾನ ಮಾಡೋದ್ರಿಂದ ಅಂದರೆ ತಪಸ್ಸು ಮಾಡೋದ್ರಿಂದ ದೇವರೇ ಸಿಗ್ತಾ ಇದ್ದ. ತ್ರೇತಾಯುಗದಲ್ಲಿ ದೊಡ್ಡ ದೊಡ್ಡ ಯಜ್ಞಯಾಗಾದಿಗಳನ್ನು ಮಾಡೋದ್ರಿಂದ ಸಿಗ್ತಾ ಇದ್ದ. ದ್ವಾಪರ ಯುಗದಲ್ಲಿ ವಿಗ್ರಹಾರಾಧನೆ ಮತ್ತು ಪೂಜೆಯಿಂದ ಸಿಗ್ತಾ ಇದ್ದ. ಕಲಿಯುಗದಲ್ಲಿ ಈ ಮೂರನ್ನೂ ಮಾಡೋದಕ್ಕೆ ಮನುಷ್ಯರಿಗೆ ಶಕ್ತಿ ಇಲ್ಲ. ಆದ್ದರಿಂದ ಕೇವಲ ನಾಮ ಸಂಕೀರ್ತನೆ ಅಂದರೆ ದೇವರ ನಾಮ ಜಪ ಮಾಡೋದ್ರಿಂದ ಅದೇ ಪುಣ್ಯ ಮತ್ತು ಮುಕ್ತಿ ಸಿಗುತ್ತದೆ ಎಂದರ್ಥ. ಬೃಹನ್ನಾರದಿಯ ಪುರಾಣದಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಹರೇರ್ನಾಮ 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 ಇವ ಕೇವಲಂ ಕಲವು ನಾಸ್ತೈವ ಗತಿರನ್ಯಥ. ಅಂದರೆ ಕಲಿಯುಗದಲ್ಲಿ ಹರಿಯ ನಾಮ ಒಂದೇ ಗತಿ, ಹರಿಯ ನಾಮ ಒಂದೇ ಗತಿ, ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ 3 ಬಾರಿ ಒತ್ತಿ ಹೇಳಲಾಗಿದೆ. ಇದಕ್ಕೊಂದು ಪ್ರಬಲ ಕಾರಣವೂ ಇದೆ ನೋಡಿ. ಕಲಿಯುಗದ ಮನುಷ್ಯನಿಗೆ ತನ್ನದೇ ಆದ ಮಿತಿಗಳಿವೆ. ಕಲಿಯುಗದಲ್ಲಿ ಮನುಷ್ಯನ ಆಯಸ್ಸು ಕಡಿಮೆ, ಬುದ್ಧಿ ಮಂದ ಮತ್ತು ಮನಸ್ಸು ಅತ್ಯಂತ ಚಂಚಲ. ನಮಗೆ ಧ್ಯಾನ ಮಾಡೋದಕ್ಕೆ ಏಕಾಗ್ರತೆ ಇಲ್ಲ, ಯಜ್ಞ ಮಾಡೋದಕ್ಕೆ ಶುದ್ಧವಾದ ತುಪ್ಪ ಮತ್ತು ದ್ರವ್ಯಗಳು ಸಿಗೋದಿಲ್ಲ, ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋದಕ್ಕೆ ಸಮಯವೂ ಇಲ್ಲ. ಆದರೆ ನಾಮಜಪಕ್ಕೆ ಈ ರೀತಿಯ ಯಾವುದೇ ನಿಯಮಗಳು ಇಲ್ಲ. ಸ್ನಾನ ಮಾಡಿರಲಿ ಮಾಡದಿರಲಿ, ನಡೆಯುತ್ತಾ ಮಲಗುತ್ತಾ ಊಟ ಮಾಡುತ್ತಾ ಯಾವುದೇ ಸಮಯದಲ್ಲೂ ಕೂಡ ದೇವರ ಹೆಸರನ್ನು ಹೇಳಬಹುದು. ಇದಕ್ಕೆ ಖರ್ಚಿಲ್ಲ ಮತ್ತು ದೈಹಿಕ ಶ್ರಮವೂ ಇಲ್ಲ. ಶ್ರೀಮದ್ ಭಾಗವತದಲ್ಲಿ ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಇದನ್ನೇ ಹೇಳ್ತಾರೆ ನೋಡಿ. ರಾಜನೇ, ಕಲಿಯುಗವು ದೋಷಗಳ ಸಾಗರ, ಆದರೆ ಇದರಲ್ಲಿ ಒಂದು ದೊಡ್ಡ ಗುಣವಿದೆ. ಅದೇನೆಂದರೆ ಕೇವಲ ಕೃಷ್ಣನ ನಾಮ ಸಂಕೀರ್ತನೆಯಿಂದಲೇ ಮನುಷ್ಯನು ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ ಎಂದಿದ್ದಾರೆ ಮಹಾಮುನಿಗಳು. ಒಣಗಿದ ಹುಲ್ಲಿನ ರಾಶಿಗೆ ಒಂದು ಸಣ್ಣ ಬೆಂಕಿ ಕಿಡಿ ಬಿದ್ದರೆ ಸಾಕು, ಅದು ಹೇಗೆ ಭಸ್ಮವಾಗುತ್ತೋ ಹಾಗೆಯೇ ರಾಮಕೃಷ್ಣ ಗೋವಿಂದ ಅಥವಾ ಶಿವ ಅನ್ನೋ ನಾಮದ ಕಿಡಿ ನಮ್ಮ ರಾಶಿ ಪಾಪಗಳನ್ನು ಸುಟ್ಟು ಹಾಕುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಇದೇ ಕಾರಣಕ್ಕೆ ಮಕ್ಕಳಿಗೆ ದೇವರ ಹೆಸರನ್ನಿಡುವ ಮೂಲಕವಾದರೂ ನಾಮಜಪದ ವ್ಯವಸ್ಥೆ ಮಾಡಿಕೊಂಡಿದ್ರು ನಮ್ಮ ಹಿರಿಯರು. ಇನ್ನು ಮಕ್ಕಳಿಗೆ ದೇವರ ಹೆಸರನ್ನಿಡುವ 3ನೆಯ ಹಿನ್ನೆಲೆ ಯಥಾನಾಮ ತಥಾ ಗುಣ ಅನ್ನು ನಾಣ್ಣುಡಿ. ಹೆಸರಿಗೂ ಮತ್ತು ವ್ಯಕ್ತಿತ್ವಗೂ ನಿಕಟ ಸಂಬಂಧವಿದೆ ಅಂತ ನಂಬಲಾಗುತ್ತೆ. ಮಗುವಿಗೆ ರಾಮ, ಕೃಷ್ಣ, ಶಂಕರ ಅಥವಾ ದೇವಿಯ ಹೆಸರಿಟ್ಟರೆ ಆಯಾ ದೇವತೆಗಳ ಸದ್ಗುಣಗಳು ಮಗುವಿನಲ್ಲಿ ಬೆಳೆಯಲಿ ಅನ್ನೋ ಆಶಯ ತಂದೆ ತಾಯಿಯದ್ದು. ಈ ಹೆಸರನ್ನು ಕೇಳ್ತಾ ಬೆಳೆಯುವ ಮಗುವಿನ ಮನಸ್ಸಿನ ಮೇಲೆ ಅದು ಧನಾತ್ಮಕ ಅಂದರೆ ಪಾಸಿಟಿವ್ ಪರಿಣಾಮವನ್ನು ಬೀರುತ್ತೆ. ಉದಾಹರಣೆಗೆ ಹನುಮಂತ, ಬಲರಾಮ ಅಂತ ಹೆಸರಿಟ್ಟರೆ ಆ ಮಗು ಬಲಶಾಲಿಯಾಗಲಿ, ಸರಸ್ವತಿ ಅಂತ ಹೆಸರಿಟ್ಟರೆ ವಿದ್ಯಾವಂತಳಾಗಲಿ, ಧ್ರುವ ಅನ್ನೋ ಹೆಸರಿಟ್ಟರೆ ಬದುಕಲ್ಲಿ ದೃಢತೆ ಗಳಿಸಲಿ ಅನ್ನೋ ಹಾರೈಕೆ ಈ ಪದ್ಧತಿಯ ಮೂಲ. 4ನೆಯದಾಗಿ ಮಕ್ಕಳಿಗೆ ಸಿಗುವ ದೇವರ ರಕ್ಷಣೆ. ದೇವರ ಹೆಸರು ಮಗುವಿಗೆ ಒಂದು ರೀತಿಯ ರಕ್ಷಾ ಕವಚವಿದ್ದಂತೆ. ಈ ಹೆಸರಿನ ಮೂಲಕ ದೇವರು ಸದಾ ಮಗುವಿನ ಜೊತೆಗೆ ಇರುತ್ತಾನೆ ಮತ್ತು ಕೆಟ್ಟ ಶಕ್ತಿಗಳಿಂದ ಕಾಪಾಡ್ತಾನೆ ಅನ್ನೋ ನಂಬಿಕೆ ಹಿರಿಯರಲ್ಲಿದೆ. ಮಕ್ಕಳಿಗೆ ಕುಲದೈವ ಅಥವಾ ಮನೆ ದೇವರ ಹೆಸರನ್ನಿಡುವುದು ನಮ್ಮಲ್ಲಿ ತೀರಾ ಸಾಮಾನ್ಯ. ಇದು ನಮ್ಮ ಪೂರ್ವಜರ ನಂಬಿಕೆ ಮತ್ತು ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಒಂದು ಮಾರ್ಗವಾಗಿದೆ. ಇದರಿಂದ ಮಕ್ಕಳಿಗೆ ತಮ್ಮ ಮೂಲ ಮತ್ತು ಸಂಸ್ಕೃತಿಯ ಬಗ್ಗೆ ಗೌರವ ಮೂಡುತ್ತೆ. 5ನೆಯದಾಗಿ ಧನಾತ್ಮಕ ಕಂಪನಗಳು. ಮಂತ್ರಶಾಸ್ತ್ರದ ಪ್ರಕಾರ ದೇವರ ಹೆಸರುಗಳು ಉನ್ನತ ಮಟ್ಟದ ಧನಾತ್ಮಕ ಕಂಪನಗಳನ್ನು ಹೊಂದಿರ್ತವೆ, ಅಂದರೆ ಪಾಸಿಟಿವ್ ವೈಬ್ಸ್. ಮನೆಯಲ್ಲಿ ಮಗುವಿನ ಹೆಸರನ್ನು ಪದೇ ಪದೇ ಕರೆದಾಗ ಆ ಶಬ್ದದ ಅಲೆಗಳು ಮನೆಯ ಪರಿಸರವನ್ನು ಪವಿತ್ರವಾಗಿಡೋದಕ್ಕೆ ಸಹಾಯ ಮಾಡುತ್ತವಂತೆ. ಹೀಗೆ ದೇವರ ಹೆಸರಿಡೋದ್ರಿಂದ ನಾನಾ ಪ್ರಯೋಜನಗಳಿವೆ ವೀಕ್ಷಕರೇ. ಒಟ್ಟಾರೆ ಮಕ್ಕಳಿಗೆ ದೇವರ ಹೆಸರಿಡುವುದು ಕೇವಲ ಪ್ರೀತಿಗಷ್ಟೇ ಅಲ್ಲ, ಅದು ತಂದೆ ತಾಯಿಗಳಿಗೆ ಸುಲಭವಾಗಿ ಪುಣ್ಯ ಸಂಪಾದಿಸುವ ಮಾರ್ಗವಾಗಿದೆ ಮತ್ತು ಮಗುವಿಗೆ ದೈವಿಕ ರಕ್ಷಣೆ ಹಾಗೂ ಸಂಸ್ಕಾರ ನೀಡುವ ಒಂದು ಪವಿತ್ರ ವಿಧಾನವಾಗಿದೆ. ಕೊನೆಯದಾಗೊಂದು ಮಾತು ವೀಕ್ಷಕರೇ, ಮಕ್ಕಳಿಗೆ ದೇವರ ಹೆಸರಿಡೋದು ಎಷ್ಟು ಮುಖ್ಯವೋ ಆ ಹೆಸರಿಗೆ ಗೌರವ ತರುವಂತೆ ಮಗುವನ್ನು ಬೆಳೆಸೋದು ಕೂಡ ಅಷ್ಟೇ ಮುಖ್ಯ. ಹೆಸರಿಗೆ ತಕ್ಕ ಮಗು ಎಂಬ ಮಾತು ಸಾರ್ಥಕವಾಗುವಂತೆ ಮಗುವಿಗೆ ಉತ್ತಮ ಸಂಸ್ಕಾರ ನೀಡೋದು ಪೋಷಕರ ಕರ್ತವ್ಯ. ಇದರಂತೆಯೇ ಮಕ್ಕಳನ್ನು ಬೆಳೆಸಿದಾಗ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತೆ. ವೀಕ್ಷಕರೇ, ಮಾಹಿತಿ ನಿಮಗಿಷ್ಟ ಆಗಿದರೆ ಕೂಡಲೇ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.